ಕಾವೇರಿ, ನನ್ನ ಡ್ರೆಸ್ ಎಲ್ಲ ನೀ ಐರನ್ ಮಾಡಬೇಡ, ನಾ ಎಲ್ಲ ಮಾಡ್ಕೋತೀನಿ. ನಾನು ನಿಮ್ಮ ಹೆಂಡತಿ ಇದ್ದೀನಿ, ಇದೆಲ್ಲ ನನ್ನ ಕೆಲಸ, ನಾ ಮಾಡ್ತೀನಿ. ಹಂಗೆ ಇನ್ಮ್ಯಾಗಿಂದ ಊಟ ಹೊರಗಡೆ ಮಾಡಬೇಡ್ರಿ, ನಾನು ಊಟ ಕೊಟ್ಟು ಕಳಿಸ್ತೀನಿ. ಇಲ್ಲಾಂದ್ರೆ ಹಾಸ್ಪಿಟ್ಲಿಗೆ ನಾನು ಊಟ ತೊಗೊಂಡ್ಬರ್ತೀನಿ ಅಂತ. ಬೇಡ ಬೇಡ, ನಾನು ಅಲ್ಲೇ ಏನಾರು ಊಟ ಮಾಡ್ಕೋತೀನಿ. ನನ್ನ ಬಗ್ಗೆ ನೀನು ಇಷ್ಟೊಂದು ಕಾಳಜಿ ವಹಿಸೋದು ನನಗೆ ಇಷ್ಟ ಆಗಂಗಿಲ್ಲ. ನೀವು ನನ್ನ ಹಿಂಗೆ ಅಂತೇಳಿ ಅನ್ಕೊಳೋದೇ ಇರ್ಬೋದು, ಆದ್ರೆ ನೀವು ನನ್ನ ಗಂಡ ರೀ, ನಾ ಇದನ್ನೆಲ್ಲ ಮಾಡೇ ಮಾಡ್ತೀನಿ. ನೀವು ಬೇಡ ಅಂದ್ರೂ ಮಾಡ್ತೀನಿ. ನಾ ಹೆಂಡತಿ ಅದಕ್ಕೆ ಕರ್ತವ್ಯ ಇದು. ಕಾವೇರಿ, ಇದನ್ನೆಲ್ಲ ಮಾಡಿದ್ರು ಏನೂ ಪ್ರಯೋಜನ ಇಲ್ಲ. ನೀನು ನನ್ನ ಮನಸ್ಸನ್ನು ಗೆಲ್ಲಬೇಕಂತೇಳಿ ಇಷ್ಟೆಲ್ಲ ಮಾಡಕತ್ತಿ, ಆದ್ರೆ ಅದು ಯಾವತ್ತೂ ಸಾಧ್ಯ ಆಗಂಗಿಲ್ಲ. ದಯವಿಟ್ಟು ನಿನ್ನ ಲಿಮಿಟ್ನಾಗ ನೀ ಇರು. ಅದು ಹೆಂಗೆ ಸಾಧ್ಯ ಆಗಂಗಿಲ್ಲ ನೋಡ್ತೀನಿ ರೀ. ನಿಮ್ಮ ಮನಸ್ಸನ್ನು ಗೆಲ್ತೀನಿ ನಾನು. ನೀವು ಬ್ಯಾಡ ಅಂದ್ರೂ ನಿಮ್ಮ ಹತ್ರಕ್ಕೆ ಬರ್ತೀನಿ ನಾನು. ಆದ್ರೆ ಆ ಹುಡುಗಿ ಯಾಕೆ ಇವ್ರನ್ನ ಬ್ಯಾಡ ಅಂದ್ಲು? ಮೊದಲೇ ಅದನ್ನು ಪತ್ತೆ ಹಚ್ಚಬೇಕಾಗೈತಿ. ಆ ಹುಡುಗಿ ಅಯ್ಯೋ ಹೊರದೇಶಕ್ಕೆ ಹೋಗ್ಯಾಳಂತ. ಆದರೂ ಆಕೆ ಪರಿಚಯದಾರ ಇರ್ತಾರಲ್ಲ, ಅಂದ್ರೆ ಅವ್ರ ತಂದೆ ತಾಯಿ ಯಾವುದು ಇರ್ತಾರಲ್ಲ, ಅಲ್ಲೇ ಹೋಗಿ ಕೇಳಬೇಕು. ತಡಿ, ಅವ್ರ ಮನೆ ಎಲ್ಲೈತಿ ಏನು ಎತ್ತ ಅಂತೇಳಿ ಅತ್ತಿನ ಕೇಳ್ತೀನಿ. ತಂದೆ ತಾಯಿ ಮುಂದಂಕರು ಹೇಳ್ತಾಳೆ ಆಕಿ, ನಾ ಯಾಕೆ ಮದುವೆ ಒಲ್ಲೆ ಅಂತ ಹೇಳಿ ಅಂದೆ ಅಂತ. ಯಾಕಂದ್ರೆ ಅಷ್ಟೊಂದು ವರ್ಷ ಪ್ರೀತಿ ಮಾಡಿ ಏಕದಮ್ಕ ಹೆಂಗೆ ಬಿಟ್ಲು ಇವ್ರನ್ನ? ಏನಾರ ಒಂದು ಕಾರಣ ಇರಬೇಕಲ್ಲ. ಇದನ್ನೆಲ್ಲ ಸರಿ ಮಾಡಿ ನೀವು ನನ್ನ ಹೆಂಡತಿ ಅಂತ ಒಪ್ಕೊಂಡು ಹಂಗೆ ಮಾಡ್ಲಿಕ್ಕಂದ್ರೆ ನನ್ನ ಹೆಸರು ಕಾವೇರಿನ ಅಲ್ಲ. ನೀವು ನನ್ನಿಂದ ಎಷ್ಟೇ ದೂರ ಹೋದ್ರೂ ನಾನು ಮಾತ್ರ ನಿಮ್ಮ ಹಿಂದೆ ಇರ್ತೀನಿ. ನಾನು ನಿಮ್ಮಿಂದ ದೂರ ಆಗಂಗಿಲ್ಲ. ನನಗೆಷ್ಟೇ ಕಷ್ಟ ಬರಲಿ, ನಾನು ನಿಮ್ಮಿಂದ ಮಾತ್ರ ದೂರ ಹೋಗಂಗಿಲ್ಲ. ನೀವು ನನ್ನ ದೂರ ತಳೆದ್ರೂ ನಾನು ನಿಮ್ಮನ್ನು ಬಿಡಂಗಿಲ್ಲ. ಅತ್ತಿ ಬಂದಾಳಲ್ಲ, ಹೋಗಿ ಮಾತಾಡಿಸ್ಬೇಕು. ಅಡುಗೆ ಎಲ್ಲ ಆಯಿತು, ಪೂಜೆ ಆಯಿತು. ಮಧ್ಯಾಹ್ನಕ್ಕೆ ಇವ್ರಿಗೆ ಅಡುಗೆ ರೆಡಿ ಮಾಡ್ಕೋಬೇಕು. ಅತ್ತಿನ ಕೇಳ್ತೀನಿ, ಇವ್ರಿಗೆ ಏನು ಕಂಡ್ರೆ ಇಷ್ಟ, ಅಂದ್ರೆ ಇವ್ರಿಗೆ ಏನೇನು ಇಷ್ಟ, ಅಂದರೆ ಇವರು ಊಟದೊಳಗೆ ಏನು ಇಷ್ಟಪಡ್ತಾರೆ, ಇವ್ರಿಗೆ ಏನು ಕಂಡ್ರೆ ಇಷ್ಟ ಎಲ್ಲ ಅತ್ತಿಂದ ತಿಳ್ಕೊತೀನಿ. ತಿಳ್ಕೊಂಡು ಇವ್ರ ಮನಸ್ಸಿಗೆ ಹತ್ತಿರ ಹಾಕ್ತೀನಿ. ಸಾಲಿ ಕಲ್ತಿಲ್ಲ ಅಂಥೇಳಿ ನಾ ಹಂಗೆ ಕುಂತು ಬಿಟ್ನೆ ಅಂದ್ರೆ ನನ್ನ ಸಂಸಾರ ನಾನು ಹಾಳು ಮಾಡ್ಕೊಂಡಂಗಾಗತ್ತೆ. ಬೇಡ, ನಾನು ಅವ್ರಿಗೇನು ಇಷ್ಟ, ಅವ್ರಿಗೇನು ಇಷ್ಟ ಇಲ್ಲ ಅದನ್ನೆಲ್ಲ ತಿಳ್ಕೊತೀನಿ. ನನಗೂ ತಲೆ ಅನ್ನೋದೈತಲ್ಲ, ನಾನು ಎಲ್ಲ ಕಲ್ಕೋತೀನಿ. ಆರಾಮದಿ ಇಲ್ಲ? ಆರಾಮದಿನ ದೊಡವ, ನೀ ಆರಾಮದಿ ಇಲ್ಲ? ಆರಾಮದಿನವಾ. ನಿನಗಂತೆ ಸೀರೆ ತೊಗೊಂಬಂದಿನಿ. ಚಂದ ಐತಿಲ್ಲ, ಇಷ್ಟ ಆತಿಲ್ಲ ನಿನಗೆ? ಚಂದ ಐತಿ ದೊಡವ. ಉಂಡಿ ಚಕ್ಲಿ ಎಲ್ಲ ಮಾಡ್ಕೊಂಬಂದಿನಿ. ತಿನ್ನು, ಭಾಳ ಚಲೋ ಆಗ್ಯಾವ. ತುಪ್ಪದಾಗ ಮಾಡ್ಕೊಂಬಂದಿನಿವ ಬೇಸನ್ ಉಂಡಿನ. ಆಯ್ತಾ ದೊಡವ. ಯಾರು ಕಣ್ಣ ಹೊಂಟ್ರಲ್ಲ, ಇನ್ನೂ ಎದ್ದಾರ ಇಲ್ಲಿ ಮನ್ಯಾಗ? ಎಲ್ಲರೂ ಲಗುನ ಹೇಳ್ತಾರ, ಆದರೆ ಜಾಗಿಂಗಿಗೆ ಅದು ಹೋಗಿರ್ತಾರ. ಜಾಗಿಂಗ್ ಅದ್ಯಾಂತದು? ಮುಂಜಾನೆದ್ದು ಇದು ಬೇ ಕಸರತ್ತು ಮಾಡೋದು ಅಂತಾರಲ್ಲ ಹಂಗೆ. ಹೌದನು? ಕಾಲನ್ ಚೈನ ತಂದಿ ನೋಡು, ಹಾಕು. ಅಯ್ಯೋ, ಕಾಲನ್ ಚೈನ ಎದಕ್ಕೆ ತರಕ್ಕೆ ಹೋದಿ? ನಾನು ಇಲ್ಲೆಲ್ಲ ಚೈನ ಹಾಕೊಳಂಗಿಲ್ಲ. ನಮ್ಮ ಮನೆಯವ್ರು ಬೈತಾರಕ್ಕ ಎಲ್ಲ ಕಾಲನ್ ಚೈನ ಹಾಕೊಂಡ್ರೆ. ಅಯ್ಯೋ, ಹಾಕೋಬೇಕು. ಅದು ಮನೆ ಹೆಣ್ಮಕ್ಳಿಗೆ ಇವನ್ನ ಬೆಳ್ಳಿ ಕೊಡ್ಸಬೇಕಂತಂದ್ರೆ ಮನೆ ಅದಕ್ಕೆ ಮಾಡ್ಸಾಗ ಅವಾಗ ಬರ್ಬೇಕು ನೀವು ಒಟ್ಟಾಗಲಿಲ್ಲ. ಅದಕ್ಕೆ ನಿನ್ನ ಹೆಸರಲ್ಲಿ ಅಂತರೂ ತೊಗೊಂಡಿದ್ನ್ಯಾ, ಕೊಟ್ಟು ಹೋದ್ರೆ ಆತತಿ ಬಂದೆ. ಸೀರೆ ಉಟ್ಕೊಂಡಾಗಾರ ಒಮ್ಮೆ ಹಾಕೋ ಅಂದಂಗೆ. ಈ ಕೆಲ್ಲಿರ ಮಳಿ ಕಾವೇರಿ ಪತ್ತಿನೇ ಇಲ್ಲಲ್ಲ. ಪೂಜೆ ಮಾಡಕತ್ತಿರ್ಬೇಕು ನೋಡಕಿನ ಮಳಿನ. ನಾ ಬಂದಿನ ಅನ್ನೋದು ಗೊತ್ತಾಯ್ದನು, ಬಂದು ಮಾತಾಡ್ಸಿಲ್ ನೋಡು. ಎಷ್ಟು ಬಂದತಿಕಿ ಸೊಕ್ಕ ಬರ್ಲಾರ್ದು ಇನ್ನೇನು ಮಾಡ್ತೈತಿ ಬೇ ದೊಡ್ಡವ? ಈ ಚೂಡಿದಾರ ಹಾಕಳ, ಇಂಗ್ಲೀಷ್ ಕಲಿಯಾಕತ್ತ. ಇಟ್ಟೆಲ್ಲ ವೈಭವ ನಡೀತಾನ ಅವ್ರದ್ದು ಕಾವೇರಿದು. ಯಾವಾಗ ಬಂದ್ರಿ ಬೀಗ್ತೀರ? ಆಗಲೇ ಬಂದು ನೋಡ್ರಿ. ಆರಾಮದಿರಿ? ನಿಮ್ಮನ್ನ ಕೇಳಕತ್ತಿದ್ದೀನಿ. ನನ್ನ ಮಗಳು ನಿಮ್ದ ಗುಣಗಾನ ಮಾಡಕತ್ತಿದ್ಲು. ನಮ್ಮ ಅತ್ತೆ ಯಾರು ಭಾಳ ಚಲೋ ನೋಡ್ಕೊತಾರ, ನನ್ನ ಮಗಳ ಥರ ನೋಡ್ಕೊತಾರ ಅಂತ ಹೇಳಕತ್ತಿದ್ದಳ್ರಿ. ಎಲ್ಲಿದಾರವ ಅಂತಂದ್ಯ, ಇಲ್ಲೇ ಒಳಗದಾರ ಅಂತಂದ್ರೆ. ಆರಾಮದಿರಿ ಇಲ್ರಿ ನೀವು? ಆರಾಮದೀನಿ ನೋಡ್ರಿ. ಮೊನ್ನೆ ಅದಕ್ಕೆ ಮಾಸ ಬರಾಕ ಅಲ್ಲೇಲ್ರಿ ಬಿಕ್ಯಾರ, ಅದಕ್ಕೆ ಕಾಲನ್ ಚೈನ ನಮ್ಮ ಹುಡುಗಿಗೆ ಒಂದು ಚಲೋ ಸೀರೆ ತೊಗೊಂಬಂದಿನಿ ನೋಡ್ರಿ. ಏನು ಮಾಡಿದ್ರಿ, ನಮ್ದು ಹಂಗೆ ಆಡ್ತಾರ ಮಟ್ಟಿ ಬಂದ್ಬಿಡ್ತಾವ, ಅದಕ್ಕೆ ಬರಾಕ ಆಗಲಿಲ್ಲ. ಪರವಾಗಿಲ್ಲ ಆಡ್ರಿ. ಅತ್ತಿ ಯಾವ ಬಂದಿ? ಆರಾಮದಿ ಅತ್ತಿ? ಅಮ್ಮ ಆರಾಮದಳ? ಮಾವ ಆರಾಮದನ? ಬಂದು ಎಷ್ಟೊತ್ತಾತು, ಏನು ಕತ್ತಿ? ಈಗ ನೆನಪ ಅಲ್ಲ ನಿಮ್ಮ ಅತ್ತಿ? ಹಂಗ ಕೈ ಹಿಡಿದು ನಡೆಸ್ದಾರನ ಮಂದಿ ನೆನಪ ಇಟ್ಕೊಳಂಗಿಲ್ಲ. ಇವರು ಹಾಸ್ಪಿಟ್ಲಿಗೆ ಹೋಗ್ಬೇಕಲ್ಲ, ಅದಕ್ಕೆ ಅವರು ಬಟ್ಟೆ ಎಲ್ಲ ಇಸ್ತ್ರಿ ಮಾಡಕತ್ತಿದ್ದೆ. ಹಂಗೆ ಮತ್ತೆ ಜಳಕ ಅದು ಮಾಡ್ಕೊಂಡು ಅದು ಪೂಜೆ ಅದು ಮಾಡ್ಕೊಂಡು ಮಾತಾಡ್ಸಕ್ಕೆ ಬರೋದು ಲೇಟ್ ಆಗ್ತೈತಿ. ಹಂಗೇನಿಲ್ಲತಿ. ಎಲ್ಲ ಗೊತ್ತಾಗತ್ತೆ. ಜೋರ್ದಾರ ಇತ್ತಗೋ. ನಾವ್ ಹೆಂಗ್ ನೆನಪಾಕ್ಯವವ? ದೊಡ್ಡ ಮನೆತನಕ್ಕೆ ಸೇರಿ ಈಗ ಈ ಮನಿ ಒಡತಿ ಬೇರೆ. ನಾವೆಲ್ಲ ಹೆಂಗ್ ನೆನಪಾಕಿ ಹೇಳು? ಹಂಗರಿ ಅಕ್ಕರ, ಹಿಂದೆ ಮಾಡ್ದವ್ರದು ನೆನಪು ಹಾರಿ ಬಿಡ್ತಾರ ಮಂದಿ. ಹಂಗ ಬದ್ಲಾಗ್ಬಿಡ್ತಾರ್ರಿ ಮಂದಿ. ನಾನು ಯಾವತ್ತೂ ಬದಲಾಗಿಲ್ಲ. ಮೊದ್ಲೇಕ್ ಹೆಂಗಿದ್ನೋ ಈಗೂ ಹಂಗದೇನ. ಕಾಣಕತ್ತೈತಿ, ನೋಡಾಕತ್ತೀನಿ. ಯಾವಾಗ ಬಂದ್ರಿ? ಆಗಿಲ್ ಬಂದ್ ನೋಡ್ರಿ. ಆರಾಮದಿರಿ? ಆರಾಮದಿನಿ ನೋಡ್ರಿ. ಮಕ್ಕಳು ಲಗ್ನ ಮಾಡ್ಕೊಟ್ಟಿಂದ ಈ ಕಡೆ ಬರಲೇ ಇಲ್ಲ. ಏನು ಕೇಳ್ತೀರಿ, ನಮ್ದು ಹಂಗೆ ದಗದ ಪಗದ ಇರ್ತಾವಲ್ಲ, ಬರೋಕ್ಕಾಗಲೇ ಇಲ್ಲ. ಮೊನ್ನೆ ಅದಕ್ಕೆ ಮಾಡಿಸಿದಾಗ ಬಂದು ನಮ್ಮ ಲತಾಕ ಬಟ್ಟಿ ಬರೀ ಬೆಳ್ಳಿ ಕಾಲನ್ ಚೈನ ತೊಗೊಂಡಿದ್ನ್ಯಾ, ಕೊಟ್ಟು ಹೋಗ್ಬೇಕಂದ್ಯಾ. ಏನು ಮಾಡಿದ್ರಿ ಇವ? ಮನ್ಯಾಗ ದಗದಂದ್ರೆ ದಗದ. ಈಗ ಮಳಿ ಒಂದು ಹತ್ತೈತೆ ಯಾರಿ, ಒಂದಿಟ್ಟು ಭೂಮಿಗೆ ಅದು ಬೀಜ ಹೊಕ್ಕೊಂಡಿವ್ಯಾ, ಹಿಂಗಾಗಿ ಬರೋಕ್ಕಾಗಲಿಲ್ಲ ನೋಡ್ರಿ. ಅದಕ್ಕೆ ಲೀಲಾಗ ಒಂದು ಚಲೋ ಸೀರೆ ತಂದಿನಿ, 5,000 ರೂಪಾಯಿ ಕೊಟ್ಟು. ಕಾಲನ್ ಚೈನ ತೊಗೊಂಡಿನಿ 10,000 ರೂಪಾಯಿ ಕೊಟ್ಟು.
ಅಲ್ರಿ ಬೀಗ್ತಾರ ಬರೀ ನನ್ನ ಸಸಿಗಟ್ಟ ತಂದಿರಲ್ಲ ಮತ್ತು ಕಾವೇರಿಗೇನು ತಂದಿಲ್ಲ ನೀವು. ಅದು ಮನಿ ಹೆಣ್ಮಕ್ಳಿಗೆ ಮಾತ್ರ ಮಾಡೋದ್ರಿ. ಈಕಿ ಮಗಳ ಅಕ್ಕಳ ಅದಕ್ಕೆ ಬೆಳ್ಳಿ ಸೀರೆ ತೊಗೊಂಬಂದೆ. ನಾ ಏನು ಈಕಿಗೆ ತಾಯಿ ಅಕ್ಕಿನ ಇಲ್ಲಲ್ಲ, ಎಟ ಮಾಡಿದ್ರೆ ಅತ್ತೆ ಅಕ್ಕಿನ, ಹಿಂಗಾಗಿ ತರ್ಲಿಲ್ರಿ ನಾನು. ಆಕಿಗಳೆಲ್ಲ ತರಬಾರ್ದು. ತಾಯಿಗಳು ತರ್ತಾರ ಪಾಪ. ಆಕಿಗೂ ಅವು ಇದ್ಲಂದ್ರೆ ತಂದು ಕೊಡ್ತಿದ್ಲು. ಯಾಕ ನೀವು ತಾಯಿ ಥರ ಜೋಪಾನ ಮಾಡಿರಿ ಇಲ್ಲ, ಯಾಕೆ ತಂದು ಕೊಡ್ಬೋದಿತ್ತಲ್ಲ ಆಕಿಗೂ. ನೋಡ್ರಿ, ಸಂಬಂಧಗಳನ್ನ ನಾವು ಮಾಡ್ಕೊಂಡಿರೋದು. ಯಾಕ ಅತ್ತೆ ಅದಾಕಿ ತಾಯಿ ಆಗ್ಬಾರ್ದು ಅನ್ನೋದು ಐತೆನ. ಯಾಕ ನಾನು ಅಂತಿರ್ತಾರೆ ಬಿಡ್ರಿ, 108 ಮಂದಿ 108 ಮಾತು ಮಾತಾಡ್ತಾರ. ಯಾಕ ನಾನು ಆಕಿಗೆ ತಾಯಿ ಸಮಾನ ಅಂತೇಳಿ ನೀವು ತರ್ಬೋದಿತ್ತಲ್ಲ. ಆದ್ರೆ ಅಂತ ಮನಸ್ಥಿತಿ ಬೇಕು ಅಷ್ಟೇ. ಅದು ಅದು ನಮ್ಮ ಕಡೆ ಆಚಾರಕ್ಕವ್ರಿ ಯಾಕರೆ ಅವು ಏನಂದ್ರಿ ನೋಡ್ರಿ, ನಾನು ಸ್ವಂತ ತಾಯಿ ಅಲ್ಲ, ಹೆಂಗ ಎಟ ಮಾಡಿದ್ರು ಸ್ವಾದ್ರ ಮಾವನ್ ಏನ್ ತೆಕ್ಕಿನಿ. ನಮ್ಮ ಕಡೆ ಆಚಾರಕ್ಕವ್ರಿ ಮತ್ತು ಏನು ಕಿನ್ನಾರ ಆತಂದ್ರ ಅದಕ್ಕೆ ರೀ ಒಳಗೆ ಪ್ರೀತಿ ಇತ್ತಂದ್ರೆ ಯಾರು ಏನಂದ್ರೂ ಎಂಥ ಕಟ್ಟಳೆ ಇದ್ರೂ ತಂದು ಕೊಡ್ತಿದ್ರಿ. ನಿಮಗೆ ಕಾವೇರಿ ಮ್ಯಾ ಪ್ರೀತಿ ಇತ್ತಂದ್ರೆ ಅಷ್ಟಕ್ಕೂ ಯಾರು ಮಂದಿ ಮಕ್ಕಳು ಏನು ನೋಡಕ್ಕೆ ಬಂದಿರಂಗಿಲ್ಲಲ್ರಿ, ಹೌದಿಲ್ರಿ? ಅಷ್ಟಕ್ಕೂ ನನ್ನ ಸೊಸಿ ಅಂಕರು ಏನು ಕಡಿಮೆ ಆಗಿಲ್ಲ. ಕಾವೇರಿ ಬಾ, ನಿಮ್ಮ ಅತ್ತಿಗೆ ಚಾಪ ಮಾಡ್ಕೊಡ್ಬಾ. ಅತ್ತೆ. ಪಾಪ ಕಾವೇರಿ ಮನಸ್ಸಿಗೆ ಎಷ್ಟು ನೋವಾಗಿರ್ಬಾರ್ದು. ತವ್ರ ಮನೆ ಆಸೆ ಎಲ್ಲರಿಗೂ ಇರ್ತೈತಲ್ಲ, ಪಾಪಕ್ಕಿಗೆ ತಾಯಿ ಇದ್ಲ ಅಂದ್ರೆ ಎಲ್ಲ ತಂದು ಕೊಡ್ತಿದ್ಲ. ತಾವೇ ಜೋಪಾನ ಜತ್ನ ಮಾಡ್ಯಾರ. ಆದ್ರೆ ಕಾವೇರಿಗೆ ಏನು ತಂದಿಲ್ಲ ನೋಡಿ, ಎಂಥ ವಿಕೃತ ಮನುಷ್ಯನ ಹೆಣ್ಮಾಡ ನೋಡಿಕೆ. ಹೋಲ್ ಬಿಡ ಪಾಪ, ಮನ್ಸಿಗೆ ಬಾ ಬೇಸರ ಮಾಡ್ಕೊಂಡ್ರ. ನನ್ನ ಸೊಸಿಗೆ ಏನಾರ ಮಾಡ್ಬೇಕು. ಸುಕನ್ಯಾ, ಸುಕನ್ಯಾ ಬಾಯಿಲೆ. ಬಂದಮ್ಮ. ಅಯ್ಯ, ಈ ಮುದುಕಿದ ದಿಮಾಕ್ ಬಿಡು. ಅಲ್ಲ ನಾ ಯಾಕೆ ತರ್ಬೇಕು ಈಕಿಗೆ? ಹೆಂಗಂತ ನೋಡಿ ಬಾಯ್ ಬಿಟ್ಟು ಬೀಸಿದಾರ ಬಿಡು. ಯಾಕೆ ನನಗೇನು ಹೊಂದಿತ್ತದ ಕಸಬರಿಗೆ, ನಾ ಯಾಕೆ ಕಾವೇರಿ ತರ್ಬೇಕು? ಈ ಮನೆ ಹಂಗ ಬಿಡು, ಅವ್ರದ್ದೇನು ತಲೆ ಹಚ್ಚೋತಿ. ಲೀಲಾ, ನನಗೊಂದು ಗ್ಲಾಸ್ ಆರೆಂಜ್ ಜ್ಯೂಸ್ ಮಾಡ್ಕೊಂಬರ್ತೀಯಾ? ಕಾವೇರಿ ಈಗ ಜ್ಯೂಸ್ ಮಾಡಕತ್ತಾಳ್ರಿ, ಅಲ್ಲೇ ಇಸ್ಕೊಂಡ್ಬಿಡ್ರಿ. ನನಗೆ ಹೇಳಿದ್ರ ಈಕಿ ನನಗೆ ಹೋಗಿ ಇಸ್ಕೊಂತಾಳ. ಮಾಡ್ತೀನಿ ನೀನು. ಈಕಿಗೆ ನಮ್ಮ ಮಮ್ಮಿ ಭಾಳ ಸದ್ರ ಕೊಟ್ಟಾರ. ಇಷ್ಟರ ಪೊಗರು ಇರ್ಬೇಕು ನೋಡಿ ಈಕಿಗೆ. ಅಯ್ಯ ಅಮ್ಮಳ್ಳಿ, ಈಕಿ ನಿಮ್ಮ ಹೆಣ್ಮಗಳಲ್ಲ? ಅಲ್ಲ, ಗುಡ್ಡು ಕುಂತಂಗೆ ಇಲ್ಲೇ ಕುಂತೀನಿ. ಲಗುಂದ ನೋಡ್ರಿ ಈಕಿ ನನಗೆ ಪಿಸ್ರಿ. ಯಾವ ಬಂದಿರ ಕ್ಯಾಕ್ ಬಾಯಿಲ್ ನೋಡ ಈಕಿಗೆ. ನೀನು ಬೇಸ್ ಮಾಡಿದ್ ನೋಡ್ಲತ್ತ. ಅಲ್ಲೇ ಐತ್ ನೋಡಿ, ಹೋಗಿ ಕುಡೀರಿ ಜ್ಯೂಸ್ ಅಂತ ಬೇಸ್ ಮಾಡಿದಿ. ಇಂಥ ಹಿಂಗ ಮಾಡ್ಬೇಕು. ನಮ್ಮನ್ನ ಬಗ್ಗಿಸ್ಕೋಬೇಕತ್ ಮಾಡ್ತಾಳೆ ಈಕಿ. ಈಕಿ ಬಾರಿ ಪಕ್ಕದಾಳ್ಬಿ. ನಾನೆಲ್ಲ ಯಾರಿಗೂ ಸೊಪ್ಪು ಹಾಕಲ್ಲ. ನೀ ಹಂಗ ಇರು. ಬಿಟ್ರೆ ಎಲ್ಲಾರು ಬಗ್ಗಿಸ್ಕೊಣಾರ ನನ್ನ ಮಗಳ. ನೀನು ಈಗ ಹೆಂಗರಿ ಹಂಗ ಇರು. ಅಯ್ಯೋ ದೇವ್ರಿ, ನಾನು ಬ್ಯಾಂಕ್ನಾಗಿದ್ದ ತಂದ ರೊಕ್ಕನ ಇಲ್ಲಿ ಇಟ್ಟಿದ್ನಲ್ಲ, ರೊಕ್ಕನೇ ಇಲ್ಲಲ್ಲ. ಪಾರು ಪಾರು, ಲಘು ತಯಾರಾಗ ಪಾರು. ಮತ್ತು ಬೀಜ ಗೊಬ್ಬರ ತರಕ್ ಹೋಗ್ಬೇಕಂತಿ. ಲಘುನ ತಯಾರಾಗಿ ಹೋಗುನು. ಅರಿ, ಟ್ರೆಜರಾಗಿ ಇಟ್ಟಿದ್ದು ರೊಕ್ಕನ ಕಾಣವಲ್ಲ. ರೊಕ್ಕಕ್ಕೇನು ಕಾಲು ಕೈ ಬಂದಿರ್ತಾವನ, ಅಲ್ಲೇ ಇರ್ಬೇಕು ನೋಡು. ನೀನೇ ಇಟ್ಟಿಲ್ಲ ಟ್ರೆಜರಿ, ಕಿಲಿ ಕೈ ತೆಗೆದು ಟ್ರೆಜರಿ ರೊಕ್ಕ ನೀನೇ ಇಟ್ಟಿ. ಇಲ್ಲ ರೀ, ನಾನು ಎಲ್ಲ ಹುಡುಕಾಡಿದೆ, ರೊಕ್ಕನ ಸಿಗವಲ್ಲು. ಏನ ಪಾರು, ಏನ ದುಡ್ಡೆಲ್ಲ ದುಕಾನ ಇಲ್ಲ, 1.5 ಲಕ್ಷ ರೂಪಾಯಿ. ನಿನಗಷ್ಟು ಜವಾಬ್ದಾರಿ ಇಲ್ಲ. ನಾ ಚಂದಾಗ ರೊಕ್ಕ ಇಟ್ಕೊಳಕ್ ಬರಲ್ಲ ನಿನಗೆ. ಹೆಂಗ್ ಮಾಡ್ತಿ ಈಗ? ನಾ ಹೆಂಗದೀನಿ ಅಂತ ನಿಮ್ಗೆ ಗೊತ್ತಿಲ್ಲ, ನನಗೆ ಬೇಜವಾಬ್ದಾರಿ ಅಂತೀರಿ. ಈ ರೊಕ್ಕ ಎಲ್ಲಿ ಹೋದವು? ಇಟ್ಟು ರೊಕ್ಕ ಗುಳಂಗುಟಕ್ಕಾದು. ಇಲ್ಲ ರೀ, ನಾ ಅಲ್ಲೇ ಚಂದಾಗ ಇಟ್ಟು ಕಿಲಿಕೆ ಹಾಕಿ ಟ್ರೆಜರಿ ಮ್ಯಾಗ ಇಟ್ಟಿದ್ದೆ. ಟ್ರೆಜರಿ ಮ್ಯಾಗ ಇಟ್ಟಿ ಅಂದ್ರೆ ಇಲ್ಲಿ ಏನೋ ಗದ್ಲಾಟ ಆಗೈತಿ. ಏನು ಹಾಕತ್ರಿ ನೀವು? ನೆನಪು ಮಾಡ್ಕೋಪಾರು, ರೊಕ್ಕ ತಗೊಂಬಂದಾಗ ಮನ್ಯಾಗ ಆ ಸ್ವಾತಿ ಇದ್ಲ. ಅವ್ವ ಒಳಗೆ ಕುಂತಿದ್ಲ. ಅವ್ವ ಎಲ್ಲಿ ಹೋಗಿದ್ರಿ ಅಂತ ಕೇಳಿದ್ಲ. ನಾನು ಬ್ಯಾಂಕಿಗೆ ಹೋಗಿದ್ದೆ ಅಂತ ಹೇಳಿದೆ. ಎದಕ್ಕಂತ ಕೇಳಿದ್ಲ. ಹಿಂಗೆ ಅಂತ ಅಂದೆ. ಅಷ್ಟಕ್ಕೆ ಅವು ಸುಮ್ಮ ಅಲ್ಲ, ಆಕೆ ಸ್ವಾತಿ ಬಂದು ಕೇಳಿಸ್ಕೊಳಕತ್ತಿದ್ಲ. ಅದಕ್ಕೆ ಇದಕ್ಕೆ ಏನು ಸಂಬಂಧ ರೀ? ಐತಿ ಪಾರು, ಐತಿ. ಇವ್ನ ರೊಕ್ಕ ಯಾರು ಹೊಡೆದಾರ ಗೊತ್ತೇನ? ಅವ್ವ ಸ್ವಾತಿ ಕೂಡಿ ನಾಟಕ ಮಾಡ್ಕೊಂಡು ರೊಕ್ಕ ಹೊಡೆದಾರ ನೋಡು. ಅಂದ್ರೆ ನೀನು ಈ ಚಾಲೆಂಜಿನ್ಯಾಗ ಸೋಲ್ಬೇಕು ಅನ್ನೋದ ಅವನ ಉದ್ದೇಶ. ಹಿಂಗಾಗಿ ರೊಕ್ಕ ಅವ್ರ ತಗೊಂಡಾರ. ಅಲ್ರಿ, ಅವ್ರು ತಗೊಂಡಿದ್ದು ನಾವೇನು ನೋಡಿವೇನ? ಈಗ ಅವ್ರನ್ನ ಹೋಗಿ ಕೇಳಿದ್ರೆ ಅವ್ರು ಹೇಳ್ತಾರನ? ಅದು ನನಗೆ ಗೊತ್ತೈತಿ, ಹೇಳಂಗಿಲ್ಲ ಅಂತೆ. ಅವ್ನು ಹೆಂಗೆ ಹೊರಬೀಳಿಸ್ಬೇಕು ಅನ್ನೋದು ನನಗೆ ಗೊತ್ತೈತಿ. ಬಾ, ಈಗ ಹೆಂಗೆ ಹೊರಬೀಳಿಸ್ತೀನಿ ನೋಡು ಅವ್ನ ರೊಕ್ಕನ. ನಾ ಹೇಳ್ದಂಗೆ ಗಟ್ಟು ಕೇಳು. ಆ ರೊಕ್ಕ ಎಲ್ಲಿದ್ದು ಅಲ್ಲೇ ಬಂದು ಇರ್ಬೇಕು ನಾಳೆ ಅನ್ನೋಷ್ಟು ಹೊತ್ತಿಗೆ. ನೋಡಕಂತೆ ಅದು ಹೆಂಗಾಗತ್ತೆ. ಅದು ಏನು ಮಾಡ್ತಿರೋ ಏನೋಪ್ಪ. ನನಗಂಕರು ಇದು ಡೌ ಹೊಡ್ಕೊಳಕತ್ತೈತಿ. ಅಲ್ಲ ರೂಪಾಯಿ ಅಲ್ಲ, 1000 ರೂಪಾಯಿ ಅಲ್ಲ ರೀ, ಲಕ್ಷ ರೂಪಾಯಿ. ಅದು ಸಾಲ ಮಾಡಿ ತಗೊಂಬಂದೀನಿ. ಏನು ಟೆನ್ಷನ್ ಮಾಡ್ಕೋಬೇಡ, ನಾ ಅದಕ್ಕೆಲ್ಲ ದಾರಿ ಮಾಡ್ತೀನಿ ಸುಮ್ಮರು.